భరత ఖండాన దక్షిణ గంగా తీరాన ఆ పరమాత్ముడి పొట్టిల్లైన ఓదెలలో ఓ ప్రేతాత్మ పురుడు పోసుకుంటోంది. ఇక ఆవిరైన ప్రతి రక్తపు బొట్టును కూడగట్టుకుంటూ అవకాశం కోసం నిరీక్షిస్తోంది. దయ్యాల పేర్లు చెప్పి నమ్మించాలని చూస్తున్నావా? మంత్రమైతే నేను తంత్రమైతా. గరలకంటున్నాయి ఆ విషాన్ని మింగేస్తా. మెళ్ళు వేసుకొని పెయ్యంతా బూడిద పూసుకొని. ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಮಾತಾಡ್ತಿರೋ ಸಿನಿಮಾ ಒಡೆಲಾ 2 ಹಾರರ್ ಮಿಸ್ಟ್ರಿ ಮತ್ತು ಭಕ್ತಿ ಅಂಶಗಳನ್ನು ಸೇರಿಸಿ ತೆರೆಗೆ ಬಂದಿರುವ ಈ ಒಂದು ಚಿತ್ರದಲ್ಲಿ ಪ್ರಮುಖ ಪಾತ್ರದಲ್ಲಿ ತಮನ್ನಾ ಭಾಟಿಯಾ ಅಭಿನಯಿಸಿದ್ದಾರೆ. ಹಾಗೂ ಈ ಒಂದು ಸಿನಿಮಾ 2022ರ ಒಡೆಲಾ ರೈಲ್ವೆ ಸ್ಟೇಷನ್ ಚಿತ್ರದ ಸೀಕ್ವೆಲ್ ಆಗಿರುತ್ತೆ. ಮೇನ್ ಆಗಿ ಮೂವಿಯ ಕಥೆ ಏನಪ್ಪಾ ಅಂತಂದ್ರೆ, ಒಡೆಲಾ ಎಂಬ ಹಳ್ಳಿಯಲ್ಲಿ ಮತ್ತೆ ವಿಚಿತ್ರ ಘಟನೆಗಳು ನಡೆಯಲು ಆರಂಭವಾಗ್ತವೆ. ಮೊದಲ ಭಾಗದಲ್ಲಿ ಸತ್ತಿದ್ದ ದುಷ್ಟ ಶಕ್ತಿ ಮತ್ತೆ ಗ್ರಾಮವನ್ನು ಕಾಡಲು ಶುರು ಮಾಡ್ತಿರುತ್ತೆ. ಗ್ರಾಮಸ್ಥರು ಭಯದಿಂದ ಜೀವನ ಸಾಗಿಸುತ್ತಿರುವಾಗ ಶಿವಭಕ್ತಿಯಾದ ಭೈರವ ರೂಪದಲ್ಲಿ ಒಂದು ಶಕ್ತಿಶಾಲಿ ಮಹಿಳೆ ಗ್ರಾಮಕ್ಕೆ ಆಗಮಿಸ್ತಾಳೆ. ಆಕೆ ಈ ಒಂದು ದುಷ್ಟ ಶಕ್ತಿಯನ್ನು ಎದುರಿಸಿ ಗ್ರಾಮವನ್ನು ರಕ್ಷಿಸಲು ಪ್ರಯತ್ನಿಸ್ತಾಳೆ. ಕಥೆಯು ನಂತರ ಆಧ್ಯಾತ್ಮಿಕ ಶಕ್ತಿ ಮತ್ತು ದುಷ್ಟ ಶಕ್ತಿಗಳ ನಡುವೆ ಹೋರಾಡುತ್ತಾ ಸಾಗ್ತಿರುತ್ತೆ. ಈ ಒಂದು ಮೂವಿಯ ಪ್ಲಸ್ ಪಾಯಿಂಟ್ಸ್ ನ ಬಗ್ಗೆ ಮಾತಾಡ್ತಾ ಹೋದ್ರೆ, ಫಸ್ಟ್ ಹಾಫ್ ನಲ್ಲಿ ತಮನ್ನಾ ಭಾಟಿಯಾ ಅವರ ಅಭಿನಯ ಚಿತ್ರದ ಪ್ರಮುಖ ಆಕರ್ಷಣೆ ನೋಡೋಕೆ ಸಿಗುತ್ತೆ. ಹಾಗೆ ಅದ್ರ ಜೊತೆಗೆ ಶಿವಶಕ್ತಿಯ ಪಾತ್ರದಲ್ಲಿ ಅವರು ವಿಭಿನ್ನ ಲುಕ್ ಮತ್ತು ವಿಭಿನ್ನವನ್ನು ನೀಡಿರುತ್ತಾರೆ. ಅನೇಕ ದೃಶ್ಯಗಳಲ್ಲಿ ಅವರ ಪರದೆಯ ಮೇಲಿನ ಪ್ರಭಾವ ಉತ್ತಮವಾಗಿರುತ್ತೆ. ಎರಡನೇದಾಗಿ ಮಾತಾಡ್ಬೇಕಂದ್ರೆ, ಚಿತ್ರದ ಹಿನ್ನೆಲೆ ಸಂಗೀತ ನಿರ್ದೇಶಕ ಬಿ ಅಶ್ನೀಶ್ ಲೋಕನಾಥ್ ಹಾರರ್ ಮತ್ತು ಭಕ್ತಿಯ ವಾತಾವರಣವನ್ನು ಚೆನ್ನಾಗಿ ಮೂಡಿಸಿದ್ದಾರೆ ಅಂತಾನೆ ಹೇಳ್ಬಹುದು. ಮೂರನೇದಾಗಿ ಹೇಳ್ಬೇಕಂದ್ರೆ, ಗ್ರಾಮೀಣ ಹಿನ್ನೆಲೆ ಮತ್ತು ಕೆಲವು ಹಾರರ್ ದೃಶ್ಯಗಳು ಪ್ರೇಕ್ಷಕರನ್ನು ಗಮನ ಸೆಳೆಯುವಂತಿವೆ. ಚಿತ್ರದ ಮೈನಸ್ ಪಾಯಿಂಟ್ಸ್ ನ ಬಗ್ಗೆ ಮಾತಾಡ್ತಾ ಹೋದ್ರೆ, ಚಿತ್ರದ ದೊಡ್ಡ ಸಮಸ್ಯೆ ಅಂದ್ರೆ ಕಥೆಯ ನಿರೂಪಣೆ. ಮೂವಿಯ ಫಸ್ಟ್ ಹಾಫ್ ನಲ್ಲಿ ಕಥೆ ನಿಧಾನವಾಗಿ ಸಾಗುತ್ತೆ ಮತ್ತು ಕೆಲವೊಮ್ಮೆ ಬೋರ್ ಆಗುವ ಅನುಭವ ಕೂಡ ಕೊಡುತ್ತೆ. ಹಾಗೆಯೇ ಕೆಲವು CGI ಮತ್ತು VFX ದೃಶ್ಯಗಳು ನಿರೀಕ್ಷಿಸಿದ ಮಟ್ಟದಲ್ಲಿ ಕಾಣಿಸುವುದಿಲ್ಲ. ಕ್ಲೈಮ್ಯಾಕ್ಸ್ ಭಾಗದಲ್ಲಿ ಹೆಚ್ಚು ಆಧ್ಯಾತ್ಮಿಕ ಅಂಶಗಳನ್ನು ಸೇರಿಸುವುದರಿಂದ ಹಾರರ್ ಚಿತ್ರ ತೀವ್ರತೆ ಕಡಿಮೆಯಾಗುತ್ತದೆ ಎನ್ನುವ ಅಭಿಪ್ರಾಯ ಹಲವಾರು ವಿಮರ್ಶಕರಿಂದ ವ್ಯಕ್ತವಾಗಿದೆ. ಮೂವಿಯ ಟೆಕ್ನಿಕಲ್ ಬಗ್ಗೆ ಮಾತಾಡ್ತಾ ಹೋದ್ರೆ, ಫೋಟೋಗ್ರಫಿಯನ್ನು ಚೆನ್ನಾಗಿ, ಗ್ರಾಮೀಣ ವಾತಾವರಣ ಸುಂದರವಾಗಿ ಸೆರೆ ಹಿಡಿಯಲಾಗಿದೆ. ಎಡಿಟಿಂಗ್ ಅನ್ನು ಇನ್ನಷ್ಟು ಗಟ್ಟಿಯಾಗಬಹುದಿತ್ತು. ಸರಿಸುಮಾರು 150 ನಿಮಿಷಗಳ ಕಾಲಾವಧಿಯ ಕೆಲವು ಕಡೆ ಹೆಚ್ಚು ಅನಿಸುತ್ತೆ. ಈ ಒಂದು ಮೂವಿಯ ಸಾರ್ವಜನಿಕ ಪ್ರತಿಕ್ರಿಯೆ ನೋಡ್ತಾ ಹೋದ್ರೆ, ಚಿತ್ರ ಬಿಡುಗಡೆ ಆದ ನಂತರ ಮಿಶ್ರ ಪ್ರಕ್ರಿಯೆ ಪಡೆದುಕೊಂಡಿತ್ತು. ಕೆಲವರು ತಮನ್ನಾ ಅವರ ಅಭಿನಯವನ್ನು ಮೆಚ್ಚುಗಿದೆ, ಇನ್ನು ಕೆಲವರು ಕತೆ ಮತ್ತು ನಿರೂಪಣೆಯ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು. ಆನ್ಲೈನ್ ಚರ್ಚೆಯಲ್ಲಿಯೂ ಇದೇ ರೀತಿಯ ಮಿಶ್ರ ಅಭಿಪ್ರಾಯಗಳು ಕಂಡು ಬಂದಿವೆ. ಫೈನಲ್ ಆಗಿ ಹೇಳ್ಬೇಕಂದ್ರೆ, ನೀವು ಹಾರರ್ ಜೊತೆಗೆ ಭಕ್ತಿ ಮತ್ತು ಅತೀಂದ್ರಿಯ ಅಂಶಗಳನ್ನು ಇಷ್ಟಪಡುವವರಾದ್ರೆ ಒಡೆಲಾ 2 ಒಮ್ಮೆ ನೋಡಬಹುದಾದ ಸಿನಿಮಾ ಅಂತಾನೆ ಹೇಳ್ಬಹುದು. ಆದ್ರೆ ಗಟ್ಟಿಯಾದ ಕತೆ ಮತ್ತು ಭಯಾನಕ ಹಾರರ್ ಅನುಭವವನ್ನು ನಿರೀಕ್ಷಿಸುತ್ತದೆ. ಸಿನಿಮಾ ಸಂಪೂರ್ಣವಾಗಿ ತೃಪ್ತಿ ನೀಡದೆ ಇರಬಹುದು, ಆದರೆ ಹಾರರ್ ಮೂವಿ ಇಷ್ಟಪಡೋರು ಇದನ್ನೊಂದ್ಸರಿ ನೋಡಲೇಬೇಕು. ಮೂವಿಯ ಕಾಸ್ಟಿಂಗ್ ಡೀಟೇಲ್ಸ್ ನ ಬಗ್ಗೆ ಮಾತಾಡ್ತಾ ಹೋದ್ರೆ, ಮೇನ್ ರೋಲ್ ಅಲ್ಲಿ ತಮನ್ನಾ ಭಾಟಿಯಾ ಅವರು ಕಾಣಿಸ್ಕೊಳ್ತಾರೆ. ಅದು ತಮನ್ನಾ ಭಾಟಿಯಾ ಅವರು ಭೈರವಿ ಅಥವಾ ಶಿವಶಕ್ತಿ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ. ಜೊತೆಗೆ ಸೆಕೆಂಡ್ ರೋಲ್ ಅಲ್ಲಿ ಮಾತಾಡ್ತಾ ಹೋದ್ರೆ, ಹೇಬಾ ಪಾಟೀಲ್, ವಸಿಷ್ಠ ಎನ್ ಸಿಂಹ, ಮುರಳಿ ಶರ್ಮಾ, ಶ್ರೀಕಾಂತ್ ಅಯ್ಯಂಗರ್, ನಾಗಮಹೇಶ್, ಶರತ್ ಲೋಹಿತ್ಸ್ವಾ, ಪೂಜಾ ರೆಡ್ಡಿ ಅವರು ಈ ಒಂದು ಮೂವಿಯ ಸೆಕೆಂಡ್ ರೋಲ್ ಅಲ್ಲಿ ಕಾಣಿಸ್ಕೊಳ್ತಾರೆ. ಹಾಗೆ ಈ ಒಂದು ಮೂವಿಯಲ್ಲಿ ಫೋಟೋಗ್ರಫಿನ ನೋಡ್ತಾ ಹೋದ್ರೆ, ಸೌಂದರ್ಯ ರಾಜನ್ ಅವರು ಈ ಒಂದು ಮೂವಿಗೆ ಫೋಟೋಗ್ರಫಿನ ಹ್ಯಾಂಡಲ್ ಮಾಡಿರ್ತಾರೆ. ಹಾಗೆ ಈ ಒಂದು ಮೂವಿಯ ಬಿಡುಗಡೆ ಬಗ್ಗೆ ಮಾತಾಡ್ತಾ ಹೋದ್ರೆ, ಏಪ್ರಿಲ್ 17, 2025ರಂದು ಈ ಒಂದು ಮೂವಿಯನ್ನು ಥಿಯೇಟರ್ಗಳಲ್ಲಿ ಬಿಡುಗಡೆ ಮಾಡಲಾಗಿತ್ತು. ಸೊ ಇದಾಗಿತ್ತು ತಮನ್ನಾ ಭಾಟಿಯಾ ಅವರ 2025ರಲ್ಲಿ ರಿಲೀಸ್ ಆಗಿರುವಂತಹ ಒಡೆಲಾ 2 ಮೂವಿಯ ರಿವ್ಯೂ. ಯಾರೆಲ್ಲ ಈ ಒಂದು ಮೂವಿನ ನೋಡಿದ್ದೀರಾ, ಮೂವಿ ಹೇಗೆ ಅನಿಸ್ತು ಅನ್ನೋದನ್ನ ಕಾಮೆಂಟ್ ಅಲ್ಲಿ ತಪ್ಪದೇ ತಿಳಿಸಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿಕೊಂಡು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.